ಸೊ ಈಗ 6th ಕ್ವಶನ್ ಸಾಲ್ವ್ ಮಾಡುವ. 5 years hence ಅಂತ ಹೇಳಿದ್ದಾರೆ. ಸೊ ಈಗ ಹೆನ್ಸ್ ಅಂತ ಬಂದಾಗ ಇಲ್ಲಿ ಹೆನ್ಸ್ ಅಂದರೆ ಮುಂದೆ ಅಂತ ಅರ್ಥ ಆಯ್ತಲ್ವ, ಇನ್ನು ಮುಂದಾಗುವಂಥದ್ದು, ಇದು ಫ್ಯೂಚರ್ ಟೆನ್ಸ್. ಇದು ಹೆನ್ಸ್ ಅಂದರೆ 5 years hence, ಇನ್ನು ಮುಂದೆ ದ ಏಜ್ ಆಫ್ ಜಾಕೋಬ್ ವಿಲ್ ಬಿ 3 times ದ್ಯಾಟ್ ಆಫ್ ಹಿಸ್ ಸನ್ ಅಂತ ಹೇಳಿದ್ದಾರೆ. ಸೊ ಜಾಕೋಬ್ಸ್ ಏಜ್ ಏನಾಗುತ್ತೆ, 3 times ದ್ಯಾಟ್ ಆಫ್ ಹಿಸ್ ಸನ್. ಟೈಮ್ಸ್ ಎಲ್ಲ ಬಂದರೆ ನಾನು ಹೇಳಿದ್ದೆ ಮಲ್ಟಿಪ್ಲೈ ಮಾಡಬೇಕು. 3 ಈಗ ಮಲ್ಟಿಪ್ಲೈ ಆಗುತ್ತೆ, 3 ಅಂತ ಹೇಳಿ ಬಂದರೆ ಪ್ಲಸ್ ಆಗುತ್ತೆ. ಅರ್ಥ ಆಯ್ತಾ? 3 times ಅಂದಾಗ 3ಇಂದ ಮಲ್ಟಿಪ್ಲೈ ಮಾಡಲಿಕ್ಕಿದೆ. ನೆಕ್ಸ್ಟ್ ನಾನು ಹೇಳ್ತೇನೆ. ಸೊ ಈಗ 5 years ಅಗೋ ಅಂದರೆ, ಅಗೋ ಅಂದರೆ ಹಿಂದೆ, ಅಗೋ ಅಂತ ಬಂದರೆ ಹಿಂದೆ ಅಂತ ಅರ್ಥ. ಸೊ 5 years ಹಿಂದೆ ಜಾಕೋಬ್ ಏಜ್ ವಾಸ್ 7 times ದ್ಯಾಟ್ ಆಫ್ ಹಿಸ್ ಸನ್ ಅಂತ ಇದೆ. ಸೊ 5 years ಹಿಂದೆ ಜಾಕೋಬ್ಸ್ ಏಜ್ ಎಷ್ಟಿತ್ತು, 7 times ದ್ಯಾಟ್ ಆಫ್ ಹಿಸ್ ಸನ್ ಅಂತ ಹೇಳಿದ್ದಾರೆ. ಸೊ ವಾಟ್ ಆರ್ ದೇರ್ ಪ್ರೆಸೆಂಟ್ ಏಜಸ್ ಅಂತ ಕೇಳಿದ್ದಾರೆ. ಸೊ ಈಗ ಜಾಕೋಬ್ ಮತ್ತು ಅವನ ಮಗನ ಪ್ರೆಸೆಂಟ್ ಏಜನ್ನು ಕಂಡುಹಿಡಿಬೇಕು ಇದರಲ್ಲಿ ಕ್ವಶನಲ್ಲಿ. ಸೊ ಅರ್ಥ ಆಯ್ತಲ್ಲ? ಕ್ವಶನ್ ಮೊದಲು ಸರಿಯಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಈಗ ಅರ್ಥ ಆಯ್ತಲ್ಲ? ಈಗ ಪ್ರಾಬ್ಲಮ್ ಸಾಲ್ವ್ ಮಾಡುವ. ಸೊ ಈಗ ಲೆಟ್ ಜಾಕೋಬ್ಸ್ ಪ್ರೆಸೆಂಟ್ ಏಜ್ ಬಿ ಎಕ್ಸ್ ಇಯರ್ಸ್ ಅಂತ ಇಟ್ಕೊಳ್ಳುವ. ಜಾಕೋಬ್ಸ್ ಏಜ್ ಎಷ್ಟು ಅಂತ ತಗೊಳ್ಳುವ, ಎಕ್ಸ್ ಇಯರ್ಸ್ ಅಂತ ತಗೊಳ್ಳುವ. ಹಾಗಾದರೆ ಹಿಸ್ ಸನ್ಸ್ ಪ್ರೆಸೆಂಟ್ ಏಜನ್ನು ನಾವು ವೈ ಇಯರ್ಸ್ ಅಂತ ತಗೊಳ್ಳುವ. ನಮಗೀಗ ಕಂಡುಹಿಡಿಬೇಕಾಗಿದ್ದು ಇದೆ ಅಲ್ವಾ, ಪ್ರೆಸೆಂಟ್ ಏಜ್ ಕಂಡುಹಿಡಬೇಕು. ಅದನ್ನು ನಾವು ಜಾಕೋಬ್ಸ್ ಏಜನ್ನು ಎಕ್ಸ್ ಇಯರ್ಸ್ ಅಂತ ತೊಗೊಂಡಿದ್ದೀವಿ, ಸನ್ಸ್ ಏಜನ್ನು ವೈ ಇಯರ್ಸ್ ಅಂತ ತೊಗೊಂಡಿದ್ದೀವಿ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಈಗ ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ, ಈಗ ಆಫ್ಟರ್ 5 years ಆಬ್ನ ಹೇಳಿದ್ದೆ, ಹೆನ್ಸ್ ಅಂತ ಇತ್ತು ಅಲ್ವಾ ಅಲ್ಲಿ ಕ್ವಶನಲ್ಲಿ. ಹೆನ್ಸ್ 5 years ಹೆನ್ಸ್ ಅಂತ ಇತ್ತು. ಸೊ ಇದು ಆಫ್ಟರ್ 5 years ಅಂದರೆ ಫ್ಯೂಚರ್. ಅದು ಆಫ್ಟರ್ 5 years ಏನಾಗ್ಬೋದು ಅವ್ರ ಏಜು. ಸೊ ಜಾಕೋಬ್ಸ್ ಏಜ್ ಎಷ್ಟು, ಜಾಕೋಬ್ಸ್ ಏಜ್ ಏನಾಗ್ಬೋದು ಆಫ್ಟರ್ 5 years ಅಂದಾಗ ಎಕ್ಸ್. ಜಾಕೋಬ್ಸ್ ಏಜ್ ಏನು ತೊಗೊಂಡಿದ್ವಿ ನಾವು, ಎಕ್ಸ್ ಅಂತ ತೊಗೊಂಡಿದ್ದೀವಲ್ಲ. ಆಫ್ಟರ್ 5 years, ಆಫ್ಟರ್ ಅಂದರೆ ಪ್ಲಸ್ ಮಾಡ್ತೇವೆ ನಾವು, ಯಾಕೆ ಹೇಳಿ, ಅದು ಇನ್ನು ಫ್ಯೂಚರ್ ಅಲ್ವಾ, ಆ್ಯಡ್ ಆಗುತ್ತೆ ನಮ್ಮ ಏಜಿಗೆ, ಅದು ಆ್ಯಡ್ ಆಗುತ್ತೆ. ಫ್ಯೂಚರ್ ಅಂದರೆ ಆ್ಯಡ್ ಆಗುತ್ತೆ ಅಲ್ವಾ. ಈಗ ನಿಮ್ಮ ಏಜ್ ಈಗ 15 ಇದೆ, 17 ಇದೆ ಅಂದರೆ ಇನ್ನೊಂದು 5 ವರ್ಷ ಬಿಟ್ಟು ಏನಾಗುತ್ತೆ, ಪ್ಲಸ್ ಆಗುತ್ತಲ್ವ ನಿಮ್ಮ ಏಜಿಗೆ. ಹಾಗೆ ಇಲ್ಲಿ 5 ವರ್ಷ ಆಮೇಲೆ ಆಫ್ಟರ್ 5 years ಅಂದಾಗ ಇಲ್ಲಿ ಆ್ಯಡ್ ಆಯಿತು, ಈ ಪ್ರೆಸೆಂಟ್ ಏಜಿಗೆ ಇದು ಆ್ಯಡ್ ಆಯಿತು ಅಲ್ವಾ. ಅದಕ್ಕೆ ಇಲ್ಲಿ ಪ್ಲಸ್ ಮಾಡ್ತೀವಿ, ಗೊತ್ತಾಯ್ತಲ್ವ ಯಾಕೆ ಪ್ಲಸ್ ಅಂತ. ಎಕ್ಸ್ ಪ್ಲಸ್ 5, ಯಾಕಂದರೆ ಆಫ್ಟರ್ ಫ್ಯೂಚರ್. ಇನ್ನು ನಿಮ್ಮದು ಈಗ 17 years ಇದ್ದರೆ ನಿಮ್ಮ ಫ್ಯೂಚರ್ ಇನ್ನು 5 ವರ್ಷ ಬಿಟ್ಟು ಎಷ್ಟಾಗುತ್ತೆ, 17 + 5 ಮಾಡ್ತೀರಿ ನೀವು ಅಲ್ವಾ ನಿಮ್ಮ ಏಜಿಗೆ. ಸೊ ಹಾಗೆ ಜಾಕೋಬ್ಸ್ ಏಜೀಗ ನಾವು ಎಕ್ಸ್ ಅಂತ ತೊಗೊಂಡಿದ್ದೀವಿ, ಅದಕ್ಕೆ ಆಫ್ಟರ್ 5 years ಏನಾಗುತ್ತೆ ಅಂತ ಕೇಳಿದಾಗ ಎಕ್ಸ್ ಪ್ಲಸ್ 5 years ಅಂತ ತೊಗೊಂಡಿದ್ದೀವಿ. ಅರ್ಥ ಆಯ್ತಲ್ಲ ಈ ಸ್ಟೆಪ್ಪು. ಸೊ ಸನ್ಸ್ ಏಜ್ ವೈ ಅಂತ ತೊಗೊಂಡಿದ್ದೀವಿ. ಸೊ ವೈ ಅಂತ ತೊಗೊಂಡಾಗ ಅದಕ್ಕೆ ಆಫ್ಟರ್ 5 years ಏನು ಮಾಡ್ತೀವಿ, +5 ಅಂತ ಆ್ಯಡ್ ಮಾಡ್ತೀವಿ. ಅರ್ಥ ಆಯ್ತಲ್ಲ ಎರಡಕ್ಕೂ. ಸೊ ಇದು ನಮಗೆ ಇದು ಸಿಕ್ತು, ಎಕ್ಸ್ ಪ್ಲಸ್ ವೈ ಸಿಕ್ತು. ಜಾಕೋಬ್ಸ್ ಏಜ್ ಆಫ್ಟರ್ 5 years ಸಿಕ್ತು, ಎಕ್ಸ್ ಪ್ಲಸ್ 5 ವೈ ಪ್ಲಸ್ 5. ಅರ್ಥ ಆಯ್ತಾ? ಸನ್ಸ್ ಏಜ್ ವೈ ಪ್ಲಸ್ 5. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು, ದ ರಿಕ್ವೈರ್ಡ್ ಇಕ್ವೇಷನ್. ನಮಗೀಗ ಇಕ್ವೇಷನ್ ಬೇಕು, ಒಂದು ಫಸ್ಟ್ ಇಕ್ವೇಷನ್ ಏನಂತ. ಸೊ ನಮಗೆ ಇಕ್ವೇಷನ್ ಇದ್ದರೆ ನಾವು ಸಬ್ಸ್ಟಿಟ್ಯೂಷನ್ ಮೆಥಡು ಯಾವುದಾದ್ರು ಒಂದು ಮೆಥಡ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು ಅಲ್ವಾ. ಸೊ ಈಗ ನಮಗೆ ಇಕ್ವೇಷನ್ ಏನು ಅಂದರೆ, ಈಗ ಇಲ್ಲಿ ಎಕ್ಸ್ ಪ್ಲಸ್ 5 ಇದೆ, ವೈ ಪ್ಲಸ್ 5 ಇದೆ, ಇದು ಏಜ್ ಆಫ್ಟರ್ 5 years ಅಲ್ವಾ. ಸೊ ಅದ್ರದ್ದು ಅಲ್ಲಿ ಕ್ವಶನಲ್ಲಿತ್ತು, ವಿಲ್ ಬಿ hence after 5 years it will be 3 times that of the age of his father ಅಂತಿತ್ತು. ಸೊ ಫಾದರ್ ಏಜ್, ಜಾಕೋಬ್ಸ್ ಏಜ್ ಎಷ್ಟು, ಎಕ್ಸ್ ಪ್ಲಸ್ 5, ಇಟ್ ವಿಲ್ ಬಿ 3 times that of his son ಅಂತ ಇತ್ತು ಅಲ್ವಾ ಕ್ವಶನಲ್ಲಿ ಹೇಳಿದ್ದೆ. ಸೊ ಕ್ವಶನಲ್ಲಿ ನೋಡಿ ಅಲ್ಲಿ 3 times that of his son ಅಂದಾಗ ಎಕ್ಸ್ ಪ್ಲಸ್ 5 ಹಾಗೆ ಇರುತ್ತೆ, ಇದು ಫಾದರ್ಸ್ ಏಜ್. 3 times that of his son, 3 into ನಾ ಹೇಳಿದ್ದೆ ಟೈಮ್ಸ್ ಅಂತ ಬಂದಾಗ ಮಲ್ಟಿಪ್ಲೈ ಅಂತ, 3 ಅಂತ ಬಂದಾಗ ಇಲ್ಲಿ 3 ಪ್ಲಸ್ ಬರುತ್ತೆ. ಇಲ್ಲಿ ಅರ್ಥ ಆಯ್ತಾ?
ಇಲ್ಲಿ 3 ಟೈಮ್ಸ್ ಅಂದಾಗ 3 ಇಂಟು ಸನ್ಸ್ ಏಜಿಗೆ ಮಲ್ಟಿಪ್ಲೈ ಮಾಡಿದರೆ ಆಯ್ತು. ಸನ್ಸ್ ಏಜ್ ಏನು, ಆಫ್ಟರ್ 5 years y ಪ್ಲಸ್ 5 ಅಲ್ವಾ. ಸೊ ಅದು ಇಲ್ಲಿ ಬರ್ತಿದ್ದೀನಿ, ಈ ಸ್ಟೆಪ್ ಅರ್ಥ ಆಯ್ತಲ್ವ. ಸೊ ಈಗ ನೆಕ್ಸ್ಟ್ ಎಕ್ಸ್ ಪ್ಲಸ್ ಫೈ ಹಾಗೆ ಇರುತ್ತೆ ಇಸ್ ಈಕ್ವಲ್ ಟು ಇದನ್ನೀಗ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಹೊರಗಡೆ ಇರೋದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ. 3 ಇಂಟು y ಇಸ್ 3y ಪ್ಲಸ್ 3 ಇಂಟು 5 ಇಸ್ 3 5s 15. ಅರ್ಥ ಆಯ್ತಲ್ವ ಈ ಸ್ಟೆಪ್ಪು. ನೆಕ್ಸ್ಟ್ ಈಗ ಎಕ್ಸ್ ಪ್ಲಸ್ 5, ಈಗ ಇಲ್ಲಿ ಎಕ್ಸ್ ಇಲ್ಲಿ ಹಾಗೆ ಇಟ್ಕೊಳ್ಳಿ. ಈ ವೈ ಈಚೆ ಬರುತ್ತೆ, ಈ ವೈ ಈಚೆ ಬಂದರೆ ಏನಾಗುತ್ತೆ, ಇದು ಎಕ್ಸ್ ಮೈನಸ್ ವೈ ಆಗುತ್ತೆ. ಇದು ಪ್ಲಸ್ ಇರೋದು ಈಚೆ ಬಂದರೆ -3y ಆಯಿತು, ಇದು ಆಚೆ ಹೋಗುತ್ತೆ. ಅರ್ಥ ಆಯ್ತು. ಇವೆರಡು ಸೇಮ್ ನಂಬರ್ಸ್ ಇದೆಯಲ್ಲ, ನಂಬರ್ಸ್ ಆಚೆ ಹೋಗಲಿ, ಇದು ಈಚೆ ಬರಲಿ. ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು ಇದು ಈಚೆ ಬಂತು, ಇದು ಈಚೆ ಬಂದಾಗ +5 ಇದ್ದಿದ್ದು ಈಚೆ ಬಂದರೆ -5 ಆಯಿತು. 15 - 5 ಎಷ್ಟಾಯಿತು, 15 - 5 10. ಪ್ಲಸ್ ಸೈನ್ ಇರೋದ್ರಿಂದ ಗ್ರೇಟರ್ ನಂಬರಿಗೆ ಪ್ಲಸ್ ಬರ್ತೀವಿ. ಸ್ಟೆಪ್ ಅರ್ಥ ಆಯ್ತಲ್ಲ. ಇಲ್ಲಿ ಇದು ಈಚೆ ಬಂದಾಗ 15 - 5 ಇಸ್ ಈಕ್ವಲ್ ಟು 10. ಪ್ಲಸ್ ಸಿಂಬಲ್ ಇಲ್ಲಿರೋದ್ರಿಂದ ಇದು ಪ್ಲಸ್ ಸಿಂಬಲ್ ಬಂತು ಇಲ್ಲಿ. ಅರ್ಥ ಆಯ್ತಲ್ಲ ಇದು. ಸೊ ಈಗ ಎಕ್ಸ್ ಮೈನಸ್ 3y ಇದು ಈಚೆ ಬಂತು, ಇದು ಈಚೆ ಬಂತು, ಇದು ಆಚೆ ಹೋಯಿತು. -3y ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು ಈ 10 ಇಲ್ಲಿ ಬಂತು. ಅರ್ಥ ಆಯ್ತಲ್ಲ. ಇದು ನಮ್ಮದು ಫಸ್ಟ್ ಇಕ್ವೇಷನ್ ಆಯಿತು. ಈಗ ಫಸ್ಟ್ ಇಕ್ವೇಷನ್ ಸಿಕ್ಕಿದೆ. ಸೊ ಈಗ ಇದೇನು ನೆಕ್ಸ್ಟ್ ಕ್ವೆಶನ್, ಅಲ್ಲೇನಿತ್ತು 5 years ago ಅಂತಿತ್ತು ಅಲ್ವಾ. 5 years ago ಅಂದ್ರೆ ನಾನು ಹೇಳಿದ್ದೆ ಹಿಂದೆ, 5 years ಹಿಂದೆ ನಿಮ್ಮದು 5 ವರ್ಷ ಹಿಂದೆ ಎಷ್ಟು ನೀವು ಏಜ್ ಇದ್ರಿ ಅಂತ ಕೇಳಿದಾಗ, ಆಮೇಲೆ ನೀವು 5 ವರ್ಷ ನಿಮ್ದು ಮೈನಸ್ ಮಾಡ್ತೀರಾ, ಈಗ ಪ್ರೆಸೆಂಟ್ ಏಜಿಗೆ ಮೈನಸ್ ಮಾಡ್ತೀರಲ್ವ. ಸೊ ಹಾಗೆ ಜಾಕಬ್ಸ್ ಏಜ್, ಅವ್ರದ್ದು ಪ್ರೆಸೆಂಟ್ ಏಜ್ ಎಷ್ಟು ಅಂತ ಹೇಳಿದ್ದೆ ನಾನು, ಎಕ್ಸ್ ಅಂತ ಹಾಕ್ಕೊಂಡಿದ್ದೆ ಅಲ್ವಾ. ಸೊ ಎಕ್ಸ್ ಅಂತ ಹಾಕ್ಕೊಂಡಾಗ ಅದಕ್ಕೆ 5 years ago ಅಂದಾಗ ಮೈನಸ್ ಮಾಡ್ತೀವಿ ಅಲ್ವಾ. ನಿಮ್ಮದು ಈಗ ಏಜ್ ಈಗ 17 ಇದ್ದೀರಾ ನೀವು, ನಿಮ್ಮದು ಏಜ್ 5 ವರ್ಷ ಹಿಂದೆ ಎಷ್ಟಿತ್ತು ಅಂತ ಕೇಳಿದಾಗ ನೀವೇನು ಮಾಡ್ತೀರ, ನಿಮ್ಮ ಏಜಿಗೆ ಮೈನಸ್ ಮಾಡ್ತೀರ 5 ಅಲ್ವಾ. ಇಲ್ಲೂ ಹಾಗೆ ಜಾಕಬ್ಸ್ ಏಜ್ಗೆ 5 yearsನ್ನು ಮೈನಸ್ ಮಾಡಿದ್ದೇವೆ. ಸನ್ಸ್ ಏಜ್ 5 ವರ್ಷ ಹೇಗಿತ್ತು, ವೈ ಈಗ ಪ್ರೆಸೆಂಟ್ ಆನ್ ಏಜ್ ಆದರೆ -y - 5 years. ಅರ್ಥ ಆಯ್ತಲ್ವ. ಇದು ಮೈನಸ್ ಯಾಕೆ ಹಾಕ್ಕೊಂಡ್ವಿ ಅಂತ, ಅಲ್ಲಿ ಪ್ಲಸ್ ಹಾಕ್ಕೊಂಡಿದ್ವಿ ಆಫ್ಟರ್ ಅಂತ ಹೇಳಿದೆ, ಯಾಕಂದರೆ ಮುಂದೆ, ಇದು ಹಿಂದೆ ಅವನ ಏಜ್ ಎಷ್ಟಿತ್ತು ಅಂತ. ಅರ್ಥ ಆಯ್ತಲ್ಲ. ಹಿಂದೆ ಅಂದಾಗ ಮೈನಸ್ ಬರುತ್ತೆ. ದೇರ್ಫೋರ್ ಈಗ ರಿಕ್ವೈರ್ಡ್ ಇಕ್ವೇಷನ್ ನಮಗೆ ಏನು ಬೇಕು ಅಂತ. ಸೊ ಈಗ ಫಾದರ್ಸ್ ಏಜ್ ಎಷ್ಟಿತ್ತು, ಎಕ್ಸ್ ಮೈನಸ್ 5 ಇದೆ ಹಿಂದೆ. ಅದು ಏನು ಅಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ರು, ಹಿಸ್ ಏಜಸ್ ಸನ್ಸ್ ಏಜ್ ವಿಲ್ ಬಿ 7 times ದಟ್ ಆಫ್ ಹಿಸ್ ಫಾದರ್ಸ್ ಏಜ್ ಇಸ್ 7 times ದಟ್ ಆಫ್ ಹಿಸ್ ಸನ್ ಅಂತ ಹೇಳಿದ್ದಾರೆ. ಸೊ 7 times ಅಂದಾನೆ ಹೇಳಿದ್ದೆ, ಮಲ್ಟಿಪ್ಲೈ ಅಂತ ಹೇಳಿದ್ದೆ, 3 ಅಂದಾಗ ಆ್ಯಡ್ ಅಂತ ಹೇಳಿದ್ದೆ. ಸೊ ಇಲ್ಲಿ 7ಇಂದ ಸನ್ಸ್ ಏಜಿಗೆ ಮಲ್ಟಿಪ್ಲೈ ಮಾಡಿದರೆ ಆಯಿತು. ಅರ್ಥ ಆಯ್ತಲ್ವ. ಸೊ 7 ಇಂಟು y - 5 ಅರ್ಥ ಆಯ್ತಾ. ಈ ಸ್ಟೆಪ್ ಅರ್ಥ ಆಯ್ತಲ್ವ. 7ಇಂದ ಯಾಕೆ ಇಂಟು ಮಾಡಿದ್ದೀವಿ ಅಂತ, 7 times ಅಂತ ಹೇಳಿದ್ದಾರೆ ಅದಕ್ಕೆ. ಸೊ ಈಗ ಇಲ್ಲಿ ಅದನ್ನು ಹಾಗೆ ಬರ್ಕೊಳ್ಳಿ, ಎಕ್ಸ್ ಮೈನಸ್ 5 ಹಾಗಿರುತ್ತೆ. ಇದನ್ನೀಗ ಮಲ್ಟಿಪ್ಲೈ ಮಾಡಿ, ಈ ಹೊರಗಡೆ ಇರೋದನ್ನು ಬ್ರ್ಯಾಕೆಟ್ ತೆಗಿಲಿಕ್ಕೆ ನಾವು ಮಲ್ಟಿಪ್ಲೈ ಮಾಡ್ತೀವಿ. 7 ಇಂಟು y ಇಸ್ 7y ಮೈನಸ್ ಹಾಗೆ ಇರುತ್ತೆ, 7 5s 35 ಅಲ್ವಾ. ಸೊ ಈಗ ಇಲ್ಲಿ ಎಕ್ಸ್ ಇಲ್ಲೇ ಇದೆ, ಈ 7y ಈಚೆ ಬರುತ್ತೆ, ಇದು ಪ್ಲಸ್ ಇರೋದು ಈಚೆ ಬಂದರೆ ಏನಾಯಿತು, -7y ಆಯಿತು. ಆಮೇಲೆ ಈ -5y ಈಚೆ ಬರುತ್ತೆ, -35 ಇರೋದು ಇಲ್ಲೇ ಇರುತ್ತೆ, -35 ಇಲ್ಲೇ ಇದೆ. ಈ -5 ಈಚೆ ಬರುತ್ತೆ, ಇದೇನಾಗುತ್ತೆ +5 ಆಯಿತು ಅಲ್ವಾ. +5 ಆದಮೇಲೆ ಈಗ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಅಲ್ವಾ. 35 - 5 ಇಸ್ ಎಷ್ಟು, 30. ಇಲ್ಲಿ ಗ್ರೇಟರ್ ನಂಬರ್ ಸಿಂಬಲ್ ಏನಿದೆ, ಮೈನಸ್ ಇದೆ. ಸೊ ಮೈನಸ್ ಹಾಗೆ ಇಳಿಸ್ಕೊಡಿ. ಅರ್ಥ ಆಯ್ತಾ.
ಈಗ ಇಲ್ಲಿ ನಮ್ಮದು ಇಕ್ವೇಷನ್ ಇಲ್ಲಿ ಏನು ಮಾಡಲಿಕ್ಕಾಗಲ್ಲ, ಎಕ್ಸ್ ಮೈನಸ್ 7y ಹಾಗೆ ಬರ್ತಿದ್ದೀವಿ. ಸೊ ದ ಸೆಕೆಂಡ್ ಇಕ್ವೇಷನ್ ಏನಾಯಿತು, ಎಕ್ಸ್ ಮೈನಸ್ 7y ಇಸ್ ಈಕ್ವಲ್ ಟು -30 ಆಯಿತು ಅಲ್ವಾ. ಸೊ ಈಗ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಸಿಕ್ತು. ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಅಲ್ಲಿ ಇಕ್ವೇಷನ್ 1 ಸಿಂಪಲ್ ಆಗಿದೆ, ಅದರಿಂದ ಅದನ್ನು ಸಬ್ಸ್ಟಿಟ್ಯೂಷನಿಗೆ ತೊಗೊಳ್ತೇವೆ. ಸೊ ಫ್ರಮ್ ಇಕ್ವೇಷನ್ 1 ಅಂತ ಬರ್ತಿದ್ದೀನಿ, ಗೊತ್ತಾಯ್ತಲ್ವ. ಸೊ ಈಗ ಇಕ್ವೇಷನ್ 1 ಏನು ಹೇಳ್ತಿದೆ, ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 10 ಅಂತ ಇದೆ ಅಲ್ವಾ. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 10 ಇಲ್ಲಿ ಹಾಗೆ ಇರುತ್ತೆ, -3y ಈಚೆ ಬಂದರೆ ಏನಾಗುತ್ತೆ +3y ಆಯಿತು ಅಲ್ವಾ. ಸೊ ಈಗ ಇದು ಇಕ್ವೇಷನ್ 3 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 10 + 3y ಏನಾಯಿತು, ನಮ್ಮ ಇಕ್ವೇಷನ್ 3 ಆಯಿತು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ 3 in 2 ಅಂತ ಸೆಕೆಂಡ್ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೆಕೆಂಡ್ ಇಕ್ವೇಷನ್ ಏನು ಹೇಳ್ತಾ ಇದೆ, ಎಕ್ಸ್ ಮೈನಸ್ 7y ಇಸ್ ಈಕ್ವಲ್ ಟು -30 ಅಂತ ಇದೆ ಅಲ್ವಾ. ಸೊ ಅದಕ್ಕೆ ಈಗ ಇಕ್ವೇಷನ್ 3 ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ಎಕ್ಸ್ ಬದಲಿಗೆ ಅಲ್ವಾ, ಎಕ್ಸ್ ಏನು ಹೇಳ್ತಾ ಇದೆ, 10 + 3y, ಎಕ್ಸ್ ಅಂದ್ರೇನು 10 + 3y ಅಂತಿದೆ. ಸೊ ಇಲ್ಲಿ 10 + 3y, ಇಲ್ಲಿ -7y ಹಾಗೆ ಇರುತ್ತೆ, ಇಸ್ ಈಕ್ವಲ್ ಟು -30 ಹಾಗೆ ಇರುತ್ತೆ. ಸೊ ಈಗ 10 ಹಾಗೆ ಇದೆ. ಈಗ ಇವೆರಡನ್ನು ಏನು ಮಾಡಲಿಕ್ಕಾಗುತ್ತೆ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ 7y - 3y ಎಷ್ಟಾಗುತ್ತೆ, 4y ಆಯಿತು. ಸೊ ಗ್ರೇಟರ್ ನಂಬರ್ ಸಿಂಬಲ್ ಏನು ಮೈನಸ್ ಅಂತಿದೆ, ಸೊ ಇಲ್ಲಿ ಮೈನಸ್ ಅಂತ ಹಾಕ್ಕೊಂಡಿದ್ದೀವಿ, ಅರ್ಥಾಯ್ತಲ್ಲ. 10 - 4y ಇಸ್ ಈಕ್ವಲ್ ಟು -30 ಹಾಗೆ ಇದೆ. ದೇರ್ಫೋರ್ 4y ಈಗ -4 ಈ 10 ಆಚೆ ತೊಗೋಬೋದು ಅಲ್ವಾ. ದೇರ್ಫೋರ್ -4y ಇಸ್ ಈಕ್ವಲ್ ಟು -30, ಇದು ಈಚೆ ಬಂದರೆ ಏನಾಗುತ್ತೆ -10 ಆಯಿತು ಅಲ್ವಾ. ಸೊ ಈಗ -4y ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 30 + 10 ಇಸ್ 40, ಗ್ರೇಟರ್ ಸಿಂಬಲ್ ಇಸ್ -40. ದೇರ್ಫೋರ್ y ಈಸ್ ಈಕ್ವಲ್ ಟು ಏನಾಯಿತು, -40. ಈ -4 ಇದೆಯಲ್ಲ ಇದು ಕೆಳಗೆ ಬರುತ್ತೆ, ಮಲ್ಟಿಪ್ಲೈ ಏನು ಸಿಂಬಲ್ ಇಲ್ಲ ಇವೆರಡು ನಡುವೆ ಅಂದರೆ ಏನು ಹೇಳುತ್ತೆ, ಮಲ್ಟಿಪ್ಲೈ ಅಂತ. ಸೊ ಇದು ಡಿವಿಷನ್ ಆಗುತ್ತೆ, ಕೆಳಗೆ ಹೋಗುತ್ತೆ. ಸೊ ಇಲ್ಲಿ -4 ಆಯಿತು, -40 ಡಿವೈಡೆಡ್ ಬೈ -4 ಆಯಿತು. ಸೊ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 4 1s 4 10s ಅಲ್ವಾ. ಸೊ y ಈಸ್ ಈಕ್ವಲ್ ಟು 10. ಸೊ y ವ್ಯಾಲ್ಯೂ ಸಿಕ್ತೀಗ ನಮಗೆ 10. ನೆಕ್ಸ್ಟ್ ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಟಿಟ್ಯೂಟ್ y in 3. y ವ್ಯಾಲ್ಯೂ ಸಿಕ್ತು, ಈಗ ಅದನ್ನು ಸಬ್ಸ್ಟಿಟ್ಯೂಟ್ in 3 ಅಂತ ಇದೆ. ಥರ್ಡ್ ಇಕ್ವೇಷನ್ ಏನು ಹೇಳ್ತಾ ಇದೆ, ಎಕ್ಸ್ ಇಸ್ ಈಕ್ವಲ್ ಟು 10 + 3y ಅಂತ ಇತ್ತು ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು 10 + 3 ಇಂಟು y ವ್ಯಾಲ್ಯೂ ಏನು, y ವ್ಯಾಲ್ಯೂ ಸಿಕ್ತಲ್ಲ ಈಗ 10 ಅಂತ. ಸೊ ಅದನ್ನು ಹಾಕ್ಕೊಂಡಿದ್ದೀವಿ, ಅರ್ಥ ಆಯ್ತಲ್ಲ. ಸೊ ಎಕ್ಸ್ ಇಸ್ ಈಕ್ವಲ್ ಟು 10 + 3 ಇಂಟು 10, 3 10s 30. ಸೊ ಎಕ್ಸ್ ಇಸ್ ಈಕ್ವಲ್ ಟು 10 + 30 ಎಷ್ಟಾಯಿತು, 40 ಆಯಿತು ಅಲ್ವಾ. ಸೊ ಈಗ ಎಕ್ಸ್ ವ್ಯಾಲ್ಯೂ ನಮಗೆ ಏನು ಸಿಕ್ತು, 40 ಸಿಕ್ತು. y ವ್ಯಾಲ್ಯೂ ಏನು ಸಿಕ್ತು, 10 ಸಿಕ್ತು. ಸೊ ಜಾಕಬ್ಸ್ ಪರ್ಸೆಂಟೇಜ್ ನಾವೇನಂತ ತೊಗೊಂಡಿದ್ವಿ, ಎಕ್ಸ್ ಅಂತ ತೊಗೊಂಡಿದ್ವಿ ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು 40, ಆಮೇಲೆ ಸನ್ಸ್ ಏಜ್ y ಅಂತ ತೊಗೊಂಡಿದ್ವಿ ಅಲ್ವಾ. ಸೊ ಸನ್ಸ್ ಪರ್ಸೆಂಟೇಜ್ ಇಸ್ 10 years. ಸೊ ಜಾಕಬ್ಸ್ ಏಜ್ ಇಸ್ 40 years, ಸನ್ಸ್ ಏಜ್ ಇಸ್ 10 years. ಅರ್ಥ ಆಯ್ತಲ್ವ. ಓಕೆ, ಥ್ಯಾಂಕ್ ಯು.